ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನನ್ನ ಮಿನಿ ಲಾಗ್ ಇಲ್ಲಿಗೆ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ, ಮುಗಿಸ್ತೀನಿ ಅಂತ ಹೇಳ್ತಿದ್ದೀನಿ. ಸಾರಿ, ಟೈಮು 7 ಗಂಟೆ. ಓಕೆ, ಸಂಜೆ ಊಟಕ್ಕೆ ನಾನು ತಯಾರಿ ಮಾಡ್ತಾಯಿದ್ದೀನಿ. ಬನ್ನಿ. ಊಟ ಆಯ್ತಾ? ಊಟ ಇನ್ನೂ ಇಲ್ಲ ಅಕ್ಕ, ಇವಾಗ ಊಟ ಮಾಡಬೇಕು, ಅಡುಗೆನೂ ಮಾಡಬೇಕು. ಅದನ್ನೇ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ. ಈಗ ಸಂಜೆ ಊಟಕ್ಕೆ ನಾವು ಮಾಡ್ತಿರೋದು ಒಂದು ಬೆಂಡೆಕಾಯಿ ಸಾಂಬಾರು, ಇನ್ನೊಂದು ಟೊಮೊಟೊ ಸಾಂಬಾರು ನನ್ನ ಮಕ್ಕಳಿಗೆ ಬೆಂಡೆಕಾಯಿ ಸಾಂಬಾರು ತಿನ್ನಲ್ಲ ಅನ್ನೋ ಕಾರಣಕ್ಕೆ ಬೆಂಡೆಕಾಯಿ ಸಾಂಬಾರು ನಾನು ನಮ್ಮಮ್ಮ ನಮ್ಮ ಅಪ್ಪಾಜಿಗೋಸ್ಕರ ಮಾಡ್ತಿರೋದು. ಎರಡು ಹೆಂಗೆ ನಾವು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಓಹೋ, ಚಪ್ಪಾಳೆ ಹೊಡಿತೀರಾ? ಬನ್ನಿ, ಇವಾಗ ನೋಡಿ ನಾನು ಬೆಂಕಿನ ಹೆಂಗೆ ಹಚ್ತೀನಿ ಒಲೆಗೆ ಅಂತ. ಎಲ್ಲರೂ ಲೈಟ್ರಲ್ಲಿ ಹಚ್ಚಿದ್ರೆ ನಾನು ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನಮ್ಮನ್ನು ತಡೆಯೋರು ಯಾರು ಗುರು? ನೋಡಿ, ಕೊನೆಗೂ ಬೆಂಕಿ ಹಚ್ಚೇ ಬಿಟ್ಟೆ. ಓಕೆನಾ? ಹೆಂಗೆ ನಾವು ಇವ ಯಾರೇ? ನಾನು ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ಬಿಡಿ ಅಣ್ಣ. ಇವಾಗ ಒಲೆ ಹೊಚ್ಚಾಯಿತು, ಹಂಚಿಟ್ಟಾಯಿತು, ಬೆಂಡೆಕಾಯಿ ಹಾಕಾಯಿತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾಂ, ನಮ್ಮ ಕೇಸಾ? ಅರ್ಥ ಆಗ್ತಿಲ್ವಾ? ಅರ್ಥ ಮಾಡಿಸ್ತೀನಿ ನೋಡು. ನಾನಿವಾಗ ಬೆಂಡೆಕಾಯಿನ ಹಂಚಲ್ಲಿ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ, ಕಾಣ್ತಿದೆಯಾ? ಓಕೆ, ಇವಾಗ ಚೆನ್ನಾಗಿ ಬೆಂಡೆಕಾಯಿನ ಹುರಿದಾಯಿತು. ನೆಕ್ಸ್ಟು ಏನು ಮಾಡ್ತೀನಿ? ಓಕೆ, ಬೆಂಡೆಕಾಯಿ ಚೆನ್ನಾಗಿ ಹುರ್ಕೊಂಡೆ, ಆಮೇಲೆ ಮಿಕ್ಸಿನೂ ಕೂಡ ಹಾಕ್ಕೊಂಡೆ. ಆಮೇಲೆ ಮಸಾಲೆ ಜೋಡಿಸ್ಕೊಂಡಿದ್ನಲ್ಲ ಟೊಮೊಟೊ ಸಾರಿಗೆ, ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗಿರೋದು ಒಂದು ಸ್ವಲ್ಪನೇ ನೀರುಳ್ಳಿ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೊಂದು ಸ್ವಲ್ಪ ನೀರುಳ್ಳಿ ಹಾಕ್ಕೊಳ್ಳೋಣ. ನೀರುಳ್ಳಿ ಎಲ್ಲ ಮಾಗಿದ ಮೇಲೆ ಮಸಾಲೆನ ರುಬ್ಕೊಂಡಿದ್ದೀವಲ್ಲ ಅದನ್ನು ಅದಕ್ಕೆ ಹಾಕೋಣ ಗೈಸ್. ಓಕೆ, ಬನ್ನಿ. ಎಷ್ಟು ಪ್ರಮಾಣ ಬೇಕೋ ಸಾಂಬಾರು ಅಷ್ಟು ಪ್ರಮಾಣದಲ್ಲಿ ನೀರು ಹಾಕೋಣ. ಟೊಮೊಟೊ ಸಾರಿಗೆ ಒಂದು ಸ್ವಲ್ಪ ಹುಳಿ ಹಾಕೋಣ. ಬೆಂಡೆಕಾಯಿ ಹುಳಿಗೂ ಕೂಡ ಹುಣಸೆಹಣ್ಣು ಹುಳಿ ಹಾಕಿದರೆ ತುಂಬಾ ರುಚಿ ಕೊಡುತ್ತೆ. ಸೊ ಹಂಗಾಗಿ ಅದಕ್ಕೆ ಇವಾಗ ನಾವು ಹುಣಸೆಹಣ್ಣಿನ ಹುಳಿನ ಹಿಂಡ್ಕೊತಾ ಇದ್ದೀವಿ ಗೈಸ್ ಟೊಮೊಟೊ ಸಾರಿಗೆ. ಓಕೆ, ಟೊಮೊಟೊ ಹಣ್ಣು ಸಾರು ಈ ಕಡೆ ರೆಡಿ ಆಗ್ತಿದೆ, ನೋಡ್ತಿದ್ದೀರಾ ಅಲ್ವಾ? ಹುಣಸೆಹಣ್ಣು ಹುಳಿ ಅದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡಿದರೆ ಮುಗೀತು, ಟೊಮೊಟೊ ಸಾರು ರೆಡಿ. ಬೆಂಡೆಕಾಯಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬೆಂಡೆಕಾಯಿನ ಹುರ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಕಡೆ ನಾನು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಗಾಯ್ಸ್. ಇವತ್ತು ನಮ್ಮ ಮನೇಲಿ ಎರಡು ಸಾಂಬಾರು. ಕೊನೆಗೂ 2 ಸಾಂಬಾರು ಮುಗೀತು. ನಾನು ಕೂಡ ತಟ್ಟೆಗೆ ಅನ್ನ ಹಾಕ್ಕೊಂಡೆ, ಸಾಂಬಾರು ಬಿಟ್ಕೊಂಡೆ. ಟೊಮೊಟೊ ಸಾರು ಬೆಂಡೆಕಾಯಿನ ಸಾಂಬಾರು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅಂದರೆ ಬರೋ ಬೆಂಡೆಕಾಯಿ ಅಷ್ಟೇ. ಓಕೆ, ಇವಾಗ ನಾನು ಬ್ಯಾಟಿಂಗ್ ಮಾಡ್ತಿದ್ದೀನಿ, ಸಂಜೆ ಊಟ ಮಾಡ್ತಿದ್ದೀನಿ. ಅಪ್ಪಾಜಿ ಕೂತಿದ್ದಾರೆ, ಇನ್ನು ಹೊಟ್ಟೆ ಹಶ್ವಾಗಿಲ್ಲ ನನಗೆ, ಆಮೇಲೆ ಊಟ ಮಾಡ್ತೀನಿ ಅಂತ. ನನಗಂತೂ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಬೇಗ ಬಿಸಿ ಆದ ತಕ್ಷಣ ನಾನು ತಟ್ಟೆಗೆ ಹಾಕ್ಕೊಂಡು ತಿಂದು 1-2 ಸುತ್ತು ವಾಕ್ ಮಾಡಿ ಮಲ್ಕೊಂಬಿಟ್ರೆ ಇವತ್ತಿನ ನನ್ನ ದಿನ ಮುಗೀತು. ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ಲದಕ್ಕಿಂತ ಮುಂಚೆ ನಾನು ಕೇಳ್ಕೊಳ್ಳೋದೊಂದೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನಮಗೆ ಎನರ್ಜಿಗೆ ಬಂದಂಗೆ ಗಾಯ್ಸ್. ಓಕೆ, ಬಾಯ್.